ಮಾಡ್ತೀವಿ. ಮತ್ತು ಈ ಒಂದು ನೇರವಾಗಿ ನಮ್ಮ ಗಮನಕ್ಕೆ ತಂದು ಇವತ್ತು ಸರ್ ಇವತ್ತೊಂದು ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಳ್ಬೇಕಂತೇಳಿ ಮೊದಲನೇದಾಗಿ ಜೈ ಭೀಮ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವಿಜಯ್ ಕುಮಾರ್ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಇವತ್ತು ಸರ್ಕಾರ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಮಾಡಬೇಕಾಗಿತ್ತು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಏನಿದೆ ಮುಂದಿನ ದಿನಗಳಲ್ಲಿ ಇದನ್ನ ಯಾಕಂದ್ರೆ ಇವತ್ತು ಅವ್ರಿಗಾಗಿದೆ ಪರಿಶಿಷ್ಟ ಇವತ್ತು, ಆದರೆ ಬೇಡ. ಕೇಂದ್ರದ ಹೈದರಾಬಾದ್ನಲ್ಲಿ FSL ರಿಪೋರ್ಟ್ನ ಅವರು ತನಿಖೆ ಒಳಪಡಿಸಬೇಕು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಅವರ ಒಂದು ತನಿಖೆಯ ವಿರುದ್ಧವಾಗಿ ನಾವು ತನಿಖೆ ನಡೀಲೇಬೇಕು ಅಂತ ನಾವು DCP ಅವರಿಗೆ ಮಾತನಾಡಿದ್ದೀವಿ. ಸರ್ಕಾರಕ್ಕೆ ಕೂಡ ಒಂದು ಮನವಿಯನ್ನು ಕೂಡ ಸಲ್ಲಿಸಲಿಕ್ಕೆ ನಾವು ಇಷ್ಟಪಡ್ತೀವಿ. ಮತ್ತೆ ಇನ್ನು ಉಳಿದ ನಮ್ಮ ಇನ್ನೊಬ್ಬ ಚಂದ್ರಪ್ಪ ಅಂತ ಹೇಳಿ ಅವರು ಹುಟ್ಟೂರು ಹುಟ್ಟೂರಿಂದ ಬಂದು ಇಲ್ಲಿ ಸೇವೆ ಮಾಡಿದ್ರು 33 ವರ್ಷ ಸೇವೆ ಮಾಡಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂದ್ಬಿಟ್ಟು ವಿಡಿಯೋದಲ್ಲಿ ಹಾಕ್ಬಿಟ್ಟು ಆ ಥರ ಅದನ್ನು ನೋಡಿ ನಿಮ್ದು ಗೊತ್ತಾಗಿದೆ, ಎಡಿಟಿಂಗ್ ಮಾಡಿದ್ದಾರೆ. ಇವಾಗ ಅವ್ರು ಯಾರು, ಅವ್ರ ಹಿಂದೆ ಇರೋರು ಯಾರು, ಅವ್ರಿಗೆ ಯಾರ ಥರ ಹೇಳಿದ್ದು ಅದೆಲ್ಲ ಅವ್ರು ತನಿಖೆ ಮಾಡಬೇಕಲ್ಲ. ಇವಾಗ ಮೊನ್ನೆ ಈ ಥರ ಆದ್ಮೇಲೆ ಈ ಥರ ನಮ್ಮ ದಲಿತರು ಮುಂದಕ್ಕೆ ಬರಬಾರ್ದು. ಹಂಗಾದ್ರೆ ಸರ್ಕಾರ ಮಾಡಿದಂಥ ದೌರ್ಜನ್ಯ ನಮ್ಮ ಜನರು ಮುಂದಕ್ಕೆ ಬರಬಾರ್ದ. ಅವರು ಕರೆಕ್ಟಾಗಿ ಕೆಲಸ ಮಾಡಿದ್ರು ಕೂಡ ಅವ್ರ ಮೇಲೆ ಎಷ್ಟೋ ನೀವು ನೋಡಿದ್ದೀರಾ ದಲಿತರ ಬಗ್ಗೆ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಹಾಗಾಗಿ ನಾವು ಏನು ಅವ್ರನ್ನ ಕಾಪಾಡಬೇಕು ಅನ್ನೋದಲ್ಲ, ಎಲ್ಲರಿಗೂ ಕಾನೂನು ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯದು. ಹಾಗಾಗಿ ಅವ್ರಿಗೆ ಒಂದು ವೇಳೆ ಸರಿಯಾಗಿ ಇಲ್ಲ, ಅವ್ರನ್ನ ನೇರವಾಗಿ ಸರ್ಕಾರ ಕೂಡ ಅವ್ರನ್ನ ಏನು ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಬಟ್ ಈಗ ಏನು 4-5 ಜನ ಚಿತ್ರೀಕರಣದಲ್ಲಿದ್ದಾರೆ, ಅವ್ರು ಯಾರು ಅಂತ ಕೂಡ ಇವತ್ತಿನವರೆಗೂ ಒಂದು ಪತ್ರಿಕಾದಲ್ಲಿ ಕೂಡ ಒಂದೇ ಒಂದು ಹೆಸರು ಬರಲಿಲ್ಲ. ಮತ್ತೆ ಯಾರವರು, ಯಾವ ಜಿಲ್ಲೆಯವರು, ಯಾವ ಊರಿನವರು ಅಂತ ಕೇಳಿ ಬಂದು ರೋಡಿಗಿಳಿದು ಮಾಡಿಲ್ಲ. ಎರಡನೆಯದಾಗಿ ದೂರು ಕೊಡಲೇಬೇಕು ಅಂತ ಅಲ್ಲ, ಸರ್ಕಾರಿ ಕಚೇರಿನಲ್ಲಿ ರಾಸಲೀಲೆ ಮಾಡಿದ್ರೆ ಅವನು ಬ್ರಾಹ್ಮಣ ಇರಲಿ ಅಥವಾ ಮತ್ತು ದಲಿತರಿರಲಿ ಬಲಿತರಿರಲಿ ಅವರ ವಿರುದ್ಧ ಕ್ರಮ ತಗೊಳುತ್ತೆ. ಕ್ರಮ ಅಂದ್ರೆ ಇಟ್ಸ್ ಪೆಂಡಿಂಗ್ ಎನ್ಕ್ವೈರಿ. ಸಸ್ಪೆಂಡ್ ಯಾಕೆ ಮಾಡ್ತಾರೆ ಅಂದ್ರೆ ಅವ್ರ ಅಧಿಕಾರದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅನ್ನೋ ಒಂದೇ ಕಾರಣಕ್ಕೋಸ್ಕರ, ಸಾಕ್ಷ್ಯಪಡಿಸ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವನ್ನ ಸಸ್ಪೆಂಡ್ ಮಾಡ್ತಾರೆ. ಅವ್ರು ಏನು ಆಗಲ್ಲ. ಸಾಕಷ್ಟು ಜನ ಹೊರಗಡೆ ಬಂದಿದ್ದಾರೆ. ಸೋಮಶೇಖರಿಂದ ಹಿಡ್ಕೊಂಡು DIG ಸೋಮಶೇಖರಿಂದ ಹಿಡ್ಕೊಂಡು ಕಾಫಿ ಡೇ ಮಾಡ್ಲಿ ಬಿಡಿ, ಅವರ ಶಕ್ತಿ ಇದೆ. ನಾವು ಅವರಿಗೆ ನೈತಿಕವಾಗಿ ಯಾವುದೇ ರೀತಿ ಬೆಂಬಲ ಇಲ್ಲ. ಅವ್ರ ಮೇಲೆ ನೀವು ಏನು ಕಾನೂನಾತ್ಮಕ ಮಾಡಬೇಕು ಅದು ಕೂಡಲೇ ಮಾಡಿ. ಮತ್ತು ಇನ್ನು ಯಾರಾದರೂ ಅದ್ರ ಬಗ್ಗೆ ಅಪಪ್ರದಲ್ಲಿ ಅವರಿದ್ದ ಸ್ಥಳ ಅದೇನಾ ಹೆಣ್ಮಕ್ಳು ಆ ಕೆಲಸದವ್ರೇನಾ ಅಲ್ಲ